ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅದ್ಭುತವಾದ ಇತಿಹಾಸದ ಪುಟಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಸಮುದಾಯದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಕುರಿ ಮೇಕೆಗಳನ್ನೇ ಜೀವನಾಡಿಯಾಗಿಸಿಕೊಂಡು ಪ್ರಕೃತಿಯ ಮಡಲಿನಲ್ಲಿ ಅಲೆಮಾರಿಗಳಾಗಿ ಸಾಗಿದವರು, ಕಂಬಳಿಯನ್ನ ನೇಯ್ದು ಕಲೆಯನ್ನ ಉಳಿಸಿದವರು, ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅನ್ನದಾತರಾದವರು. ಹೌದು, ನಾವು ಮಾತನಾಡ್ತಾ ಇರುವುದು ಕುರುಬ ಸಮುದಾಯದ ಬಗ್ಗೆ. ಕೇವಲ ಕುರಿ ಕಾಯುವ ಕೆಲಸಕ್ಕೆ ಸೀಮಿತವಾಗಿದ್ರ? ಖಂಡಿತ ಇಲ್ಲ. ಇವರು ಇತಿಹಾಸದಲ್ಲಿ ಪ್ರಬಲ ಸಾಮ್ರಾಜ್ಯಗಳ ಸ್ಥಾಪಕರಾಗಿದ್ರು, ಶೂರ ಯೋಧರಾಗಿದ್ರು ಮತ್ತು ತಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿದವರು ಎಂಬ ನಂಬಿಕೆಗಳಿವೆ. ಪಲ್ಲವ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಈ ಹೆಸರುಗಳನ್ನ ಕೇಳಿದಾಗ ಇತಿಹಾಸದ ಪುಟಗಳು ತೆರೆದುಕೊಳ್ಳುತ್ತವೆ. ಈ ಮಹಾನ್ ಸಾಮ್ರಾಜ್ಯಗಳೊಂದಿಗೆ ಕುರುಬ ಸಮುದಾಯಕ್ಕಿರುವ ಸಂಬಂಧವೇನು? ಮಹಾರಾಷ್ಟ್ರವನ್ನ ಆಳಿದ ಯಾದವ ರಾಜವಂಶದ ಸ್ಥಾಪಕ ದೃಢ ಪ್ರಹಾರನಿಗೂ ಕುರುಬ ಸಮುದಾಯಕ್ಕೂ ಇರುವ ಕೊಂಡಿ ಏನು? ಹಾಗೆ ಕುರುಬ ಸಮುದಾಯದ ಮೂಲ, ಇತಿಹಾಸ, ಸಂಸ್ಕೃತಿ ಮತ್ತು ಭಾರತದ ಚರಿತ್ರೆಯಲ್ಲಿ ಅವರ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಕುರುಬ ಸಮುದಾಯವು ಭಾರತದ ಒಂದು ಪ್ರಾಚೀನ ಮತ್ತು ಮಹತ್ವದ ಸಮುದಾಯವಾಗಿದೆ. ವಿಶೇಷವಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ಇವರ ಸಂಖ್ಯೆ ಗಣನೀಯವಾಗಿದೆ. ಕರ್ನಾಟಕದಲ್ಲಿ ಕುರುಬರು ಮೂರನೇ ಅತಿದೊಡ್ಡ ಸಮುದಾಯವಾಗಿದೆ. ಕುರುಬ ಎಂಬ ಪದವು ಕುರಿ ಎಂಬ ಕನ್ನಡ ಪದದಿಂದ ಬಂದಿದೆ. ಇದು ಕುರಿಗಾಯಿಗಳಿಗಾಗಿ ಅವರ ಸಾಂಪ್ರದಾಯಿಕ ವೃತ್ತಿಯನ್ನ ಸೂಚಿಸುತ್ತೆ. ಇವರನ್ನ ಕುರುಮ, ಕುರುಬ, ಗಾದಾರಿಯ ಎಂದು ಸಹ ಕರೀತಾರೆ. ಕುರುಬ ಸಮುದಾಯದ ಇತಿಹಾಸವು ಮಹಾಭಾರತದ ಕಾಲದಷ್ಟು ಹಿಂದಕ್ಕೆ ಹೋಗುತ್ತೆ ಎಂದು ಹೇಳಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ನವ ಶಿಲಾಯುಗದ ಕೃಷಿ ಗ್ರಾಮಗಳ ನಿವಾಸಿಗಳಿಂದ ಇವರು ವಂಶಸ್ಥರು ಎಂದು ಕೆಲವು ವರದಿಗಳು ಸೂಚಿಸುತ್ತವೆ. ಮಹಾಭಾರತದ ಕಾಲದಲ್ಲಿ ಮತ್ತು ಅದಕ್ಕೂ ಮುಂಚಿನ ವೈದಿಕ ಕಾಲದಿಂದಲೂ ಜಾನುವಾರು ಪಾಲನೆ ಅಂದರೆ ಕುರಿ, ಮೇಕೆ, ಹಸುಗಳನ್ನ ಮೇಯಿಸೋದು ಒಂದು ಪ್ರಮುಖ ವೃತ್ತಿಯಾಗಿತ್ತು. ಕುರುಬ ಸಮುದಾಯದ ಸಾಂಪ್ರದಾಯಿಕ ವೃತ್ತಿಯೇ ಕುರಿಗಳನ್ನ ಮೇಯಿಸೋದಾಗಿತ್ತು. ಈ ಸಮುದಾಯದ ಬೇರುಗಳು ಆ ಪುರಾತನ ಕಾಲದ ಜಾನುವಾರು ಪಾಲಕರೊಂದಿಗೆ ಸಂಬಂಧ ಹೊಂದಿವೆ ಎಂದು ನಂಬಲಾಗಿದೆ. ಮಹಾಭಾರತದಲ್ಲಿ ಪ್ರಮುಖ ಪಾತ್ರ ವಹಿಸುವ ಯಾದವರು ಅಥವಾ ಯದುವಂಶ ಕೂಡ ಜಾನುವಾರು ಪಾಲನೆ ಅಥವಾ ಪಶುಪಾಲನೆಯೊಂದಿಗೆ ಸಂಬಂಧ ಹೊಂದಿದ್ರು. ಕುರುಬ ಸಮುದಾಯವು ಯಾದವ ಕುಲಕ್ಕೆ ಸೇರಿದೆ ಎಂಬ ನಂಬಿಕೆಗಳಿವೆ. ಶ್ರೀಕೃಷ್ಣನು ಯಾದವ ಕುಲದವನಾಗಿದ್ದನು ಮತ್ತು ಗೋವುಗಳನ್ನ ಪಾಲಿಸುವ ಗೋಪಾಲಕನಾಗಿದ್ದನು. ಈ ಸಂಬಂಧವು ಕುರುಬ ಇತಿಹಾಸವನ್ನ ಮಹಾಭಾರತದ ಕಾಲಕ್ಕೆ ಕೊಂಡೊಯ್ಯುತ್ತೆ. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ವಿವಿಧ ವೃತ್ತಿ ಆಧಾರಿತ ಸಮುದಾಯಗಳಲ್ಲಿ ಕುರುಬರು ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನ ಹೊಂದಿದ್ರು. ಇವರ ಜೀವನ ಶೈಲಿ ಮತ್ತು ಆಚರಣೆಗಳು ಆ ಕಾಲದ ಸಾಮಾಜಿಕ ರಚನೆಗಳಿಗೆ ಹೊಂದಿಕೆಯಾಗುತ್ತವೆ. ಇನ್ನು ಕುರುಬ ಸಮುದಾಯದಲ್ಲಿ ಪ್ರಚಲಿತದಲ್ಲಿರುವ ಕೆಲವು ಜಾನಪದ ಕಥೆಗಳು ಮತ್ತು ದಂತಕಥೆಗಳು ಸಹ ಅವರ ಇತಿಹಾಸವನ್ನ ಮಹಾಭಾರತದ ಕಾಲಕ್ಕೆ ಅಥವಾ ಅದಕ್ಕೂ ಮುಂಚಿನ ಕಾಲಕ್ಕೆ ಜೋಡಿಸುತ್ತವೆ. ಹೀಗಾಗಿನೇ ಕುರುಬ ಸಮುದಾಯವು ಕೇವಲ ಒಂದು ವೃತ್ತಿ ಆಧಾರಿತ ಸಮುದಾಯವಾಗಿರದೆ ಮಹಾಭಾರತದ ಕಾಲದಿಂದಲೂ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಬಂದಿರುವ ಶ್ರೀಮಂತ ಇತಿಹಾಸವನ್ನ ಹೊಂದಿರುವ ಒಂದು ಪ್ರಾಚೀನ ಸಮುದಾಯ ಎಂದು ಹೇಳಲಾಗುತ್ತೆ. ಸಾಂಪ್ರದಾಯಿಕವಾಗಿ ಕುರುಬರು ಕುರಿ, ಮೇಕೆ ಮತ್ತು ಇತರ ಜಾನುವಾರುಗಳನ್ನ ಸಾಕುವ ಕುರಿಗಾಯಿಗಳು ಮತ್ತು ಪಶುಪಾಲಕರು. ಕೃಷಿಯು ಇವರ ಪ್ರಮುಖ ಕಸುಬು. ಇನ್ನು ಅನೇಕರು ಅಲೆಮಾರಿ ಜೀವನ ಶೈಲಿಯನ್ನ ನಡೆಸ್ತಾ ಕುರಿಗಳೊಂದಿಗೆ ಒಂದು ಹುಲ್ಲುಗಾವಲಿನಿಂದ ಇನ್ನೊಂದಕ್ಕೆ ವಲಸೆ ಹೋಗ್ತಾರೆ. ಒಂದು ಕಾಲದಲ್ಲಿ ಕಂಬಳಿಗಳನ್ನ ನೇಯುವುದು ಇವರ ಉಪಜೀವನವಾಗಿತ್ತು. ಇನ್ನು ಕುರುಬ ಸಮುದಾಯದವರು ಅನೇಕ ಪ್ರಾಚೀನ ಸಾಮ್ರಾಜ್ಯಗಳನ್ನ ಸ್ಥಾಪಿಸಿ ಆಳಿದ್ದಾರೆ ಎಂದು ಇತಿಹಾಸಕಾರರು ನಂಬ್ತಾರೆ. ತಮಿಳುನಾಡಿನ ಪಲ್ಲವ ಸಾಮ್ರಾಜ್ಯವನ್ನ ಕುರುಬರು ನಿರ್ಮಿಸಿದ್ದಾರೆ ಎಂದು ಕೆಲವರು ಹೇಳ್ತಾರೆ. ಪಲ್ಲವ ಸಾಮ್ರಾಜ್ಯದ ಪತನದ ನಂತರ ಅವರು ತಮ್ಮ ವೈರಿಗಳಿಂದ ತಪ್ಪಿಸಿಕೊಳ್ಳಲು ಕಾಡಿಗೆ ಬಂದು ನೆಲೆಸಿದ್ದರು ಎಂದು ಹೇಳಲಾಗುತ್ತೆ. ಹೌದು ಫ್ರೆಂಡ್ಸ್, ತಮಿಳುನಾಡಿನ ಪಲ್ಲವ ಸಾಮ್ರಾಜ್ಯವನ್ನ ಕುರುಬರು ನಿರ್ಮಿಸಿದ್ದಾರೆ ಎಂಬುದು ಕೆಲವು ಸಮುದಾಯಗಳಲ್ಲಿ ಚಾಲ್ತಿಯಲ್ಲಿರುವ ಒಂದು ನಂಬಿಕೆ. ಈ ವಾದದ ಪ್ರಕಾರ ಪಲ್ಲವರು ಮೂಲತಃ ಕುರುಬ ಸಮುದಾಯಕ್ಕೆ ಸೇರಿದವರು. ಪಲ್ಲವ ಸಾಮ್ರಾಜ್ಯದ ಪತನದ ನಂತರ ಕುರುಬರು ತಮ್ಮ ವೈರಿಗಳಿಂದ ತಪ್ಪಿಸಿಕೊಳ್ಳಲು ಕಾಡು ಪ್ರದೇಶಗಳಲ್ಲಿ ವಲಸೆ ಹೋಗಿ ಅಲ್ಲಿ ನೆಲೆಸಿದ್ದರು ಎಂದು ಹೇಳಲಾಗುತ್ತೆ. ಈ ನಂಬಿಕೆಯು ಬಲವಂತದ ವಲಸೆ ಮತ್ತು ಅಡಗಿಕೊಳ್ಳುವಿಕೆಯನ್ನ ಸೂಚಿಸುತ್ತೆ. ಇದು ಅವರ ಸಾಂಪ್ರದಾಯಿಕ ಅಲೆಮಾರಿ ಜೀವನ ಶೈಲಿ ಮತ್ತು ಗುಡ್ಡಗಾಡು ಪ್ರದೇಶಗಳೊಂದಿಗೆ ಸಂಬಂಧವನ್ನ ವಿವರಿಸಲು ಸಹಾಯ ಮಾಡುತ್ತೆ. ಆದರೂ ಇತಿಹಾಸಕಾರರ ಪ್ರಕಾರ ಪಲ್ಲವರ ಮೂಲದ ಬಗ್ಗೆ ಹಲವು ಸಿದ್ಧಾಂತಗಳಿವೆ. ಕೆಲವು ಸಿದ್ಧಾಂತ
ಸಿದ್ಧಾಂತಗಳು ಅವರು ದಕ್ಷಿಣ ಭಾರತದ ಸ್ಥಳೀಯರು ಎಂದು ಹೇಳಿದರೆ, ಇನ್ನು ಕೆಲವು ಉತ್ತರ ಭಾರತದಿಂದ ವಲಸೆ ಬಂದವರು ಎಂದು ಸೂಚಿಸುತ್ತವೆ. ಕುರುಬರು ಪಲ್ಲವರ ಪೂರ್ವಜರು ಎಂಬುದು ಪ್ರಸ್ತುತ ಪ್ರಬಲವಾದ ಐತಿಹಾಸಿಕ ಪುರಾವೆಗಳಿಂದ ಸಂಪೂರ್ಣವಾಗಿ ದೃಢಪಟ್ಟಿಲ್ಲ. ಇದು ಹೆಚ್ಚಾಗಿ ಸಮುದಾಯದ ಜಾನಪದ ಕಥೆಗಳ ಭಾಗವಾಗಿದೆ. ಆದರೂ ಇಂತಹ ನಂಬಿಕೆಗಳು ಸಮುದಾಯದ ಗುರುತು, ಇತಿಹಾಸ ಮತ್ತು ಪ್ರಾದೇಶಿಕ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇನ್ನು ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯವನ್ನು ಕುರುಬರು ಸ್ಥಾಪಿಸಿದರು ಎಂಬ ನಂಬಿಕೆಯೂ ಇದೆ. ಹೌದು ಫ್ರೆಂಡ್ಸ್, ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯವನ್ನ ಕುರುಬರು ಸ್ಥಾಪಿಸಿದರು ಎಂಬ ನಂಬಿಕೆ ಕೂಡ ಕೆಲವು ಸಮುದಾಯಗಳಲ್ಲಿ ಪ್ರಚಲಿತದಲ್ಲಿದೆ. ಪಲ್ಲವರ ವಿಚಾರದಲ್ಲಿಯೇ ಇರುವಂತೆ ಇದು ಕೂಡ ಸಮುದಾಯದ ಮೌಖಿಕ ಪಾರಂಪರೆಯ ಭಾಗವಾಗಿದೆ. ಇತಿಹಾಸಕಾರರ ಪ್ರಕಾರ ಹೊಯ್ಸಳರು ಮಲೆನಾಡಿನ ಪ್ರದೇಶದ ಅಂದರೆ ಇಂದಿನ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಎತ್ತರದ ಪ್ರದೇಶದ ಸ್ಥಳೀಯ ಆಡಳಿತಗಾರರಾಗಿದ್ದರು. ಅವರ ಮೂಲದ ಬಗ್ಗೆ ಹಲವು ಸಿದ್ಧಾಂತಗಳಿದ್ರೂ ಪ್ರಮುಖವಾಗಿ ತಿಳಿದು ಬಂದಿರುವ ಅಂಶಗಳು ಏನು ಅಂದರೆ, ಹೊಯ್ಸಳರು ಮಲೆನಾಡಿನವರು ಎಂಬುದು ಶಾಸನಗಳಿಂದ ದೃಢಪಟ್ಟಿದೆ. ಅವರನ್ನ ಮಲೆನಾಡಿನ ಅಧಿಪತಿ ಎಂದು ಗುರುತಿಸಲಾಗಿದೆ. ಕೆಲವು ಆರಂಭಿಕ ಶಾಸನಗಳು ಹೊಯ್ಸಳರನ್ನ ಯಾದವ ವಂಶಕ್ಕೆ ಸೇರಿದ್ದವರು ಎಂದು ಸೂಚಿಸುತ್ತವೆ. ಆದರೆ ಉತ್ತರ ಭಾರತದ ಯಾದವರೊಂದಿಗೆ ನೇರ ಸಂಬಂಧವನ್ನ ತೋರಿಸುವ ಯಾವುದೇ ಸ್ಪಷ್ಟ ಐತಿಹಾಸಿಕ ದಾಖಲೆಗಳು ಲಭ್ಯವಿಲ್ಲ. ಐತಿಹಾಸಿಕವಾಗಿ ನೃಪಕಾಮ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ಕುರುಬರು ಹೊಯ್ಸಳ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು ಎಂಬ ನಂಬಿಕೆಯು ಸಮುದಾಯದ ಇತಿಹಾಸವನ್ನು ಮತ್ತು ಅವರ ಶೌರ್ಯವನ್ನ ಎತ್ತಿ ಹಿಡಿಯುವ ಪ್ರಯತ್ನವಾಗಿರಬಹುದು. ಭಾರತದಲ್ಲಿ ಅನೇಕ ಸಮುದಾಯಗಳು ತಮ್ಮನ್ನ ಪ್ರಾಚೀನ ರಾಜವಂಶಗಳಿಗೆ ಅಥವಾ ವೀರರಿಗೆ ಸಂಬಂಧ ಕಲ್ಪಿಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಕುರುಬ ಸಮುದಾಯವು ದಕ್ಷಿಣ ಭಾರತದಾದ್ಯಂತ ಹರಡಿಕೊಂಡಿದ್ದು ತಮ್ಮದೇ ಆದ ಶ್ರೀಮಂತ ಇತಿಹಾಸವನ್ನು ಮತ್ತು ಸಂಸ್ಕೃತಿಯನ್ನ ಹೊಂದಿದೆ. ಆದರೆ ಈ ಕುರಿತು ಪ್ರಬಲವಾದ, ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಐತಿಹಾಸಿಕ ಪುರಾವೆಗಳ ಕೊರತೆ ಇದೆ. ಇನ್ನು 13ನೇ ಮತ್ತು 15ನೇ ಶತಮಾನದ ನಡುವೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯರು ಕುರುಬ ಸಮುದಾಯಕ್ಕೆ ಸೇರಿದ್ದವರು ಎಂದು ನಂಬಲಾಗಿದೆ. ಈ ಸಾಮ್ರಾಜ್ಯವು ಕುರುಬ ಸಮುದಾಯದ ಏಳಿಗೆಯ ಉತ್ತುಂಗವನ್ನ ಕಂಡಿದೆ. ಹೌದು ಫ್ರೆಂಡ್ಸ್, 13ನೇ ಮತ್ತು 15ನೇ ಶತಮಾನದ ನಡುವೆ ದಕ್ಷಿಣ ಭಾರತದ ಅತಿದೊಡ್ಡ ಮತ್ತು ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಹರಿಹರ ಮತ್ತು ಬುಕ್ಕರಾಯ ಕುರುಬ ಸಮುದಾಯಕ್ಕೆ ಸೇರಿದ್ದವರು ಎಂಬ ನಂಬಿಕೆ ಬಲವಾಗಿ ಪ್ರಚಲಿತದಲ್ಲಿದೆ. ಈ ನಂಬಿಕೆಯು ಮುಖ್ಯವಾಗಿ ಕುರುಬ ಸಮುದಾಯದವರಲ್ಲಿ ವ್ಯಾಪಕವಾಗಿದೆ. ಈ ನಂಬಿಕೆಯು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಕುರುಬ ಸಮುದಾಯದವರಿಗೆ ರಾಜಕೀಯ ಮತ್ತು ಸಾಮಾಜಿಕ ಏಳಿಗೆಯ ಉತ್ತುಂಗವನ್ನ ತಂದುಕೊಟ್ಟಿತ್ತು ಎಂದು ಪ್ರತಿಪಾದಿಸುತ್ತೆ. ಈ ಅವಧಿಯಲ್ಲಿ ಕುರುಬ ಸಮುದಾಯವು ತಮ್ಮ ಗುರುತನ್ನ ಬಲಪಡಿಸಿಕೊಂಡು ಸಾಮ್ರಾಜ್ಯದ ಆಡಳಿತ, ಸೇನೆ ಮತ್ತು ಸಾಮಾಜಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿರಬಹುದು ಎಂದು ನಂಬಲಾಗಿದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಅನೇಕ ಕುರುಬ ಸಂಘಟನೆಗಳು ಮತ್ತು ವಿದ್ವಾಂಸರು ಹರಿಹರ ಮತ್ತು ಬುಕ್ಕರಾಯರು ಕುರುಬ ಸಮುದಾಯದವರು ಎಂದು ದೃಢವಾಗಿ ನಂಬ್ತಾರೆ. ಈ ನಂಬಿಕೆಗೆ ಕೆಲವು ಮೌಖಿಕ ಪಾರಂಪರೆಗಳು, ಜಾನಪದ ಕಥೆಗಳು ಮತ್ತು ಸಮುದಾಯದಲ್ಲಿ ಚಾಲ್ತಿಯಲ್ಲಿರುವ ಐತಿಹಾಸಿಕ ವ್ಯಾಖ್ಯಾನಗಳು ಆಧಾರವಾಗಿವೆ. ಹರಿಹರ ಮತ್ತು ಬುಕ್ಕರಾಯರು ಸೇರಿದ ವಂಶವನ್ನು ಸಂಗಮ ವಂಶ ಎಂದು ಕರೆಯಲಾಗ್ತಿತ್ತು. ಕೆಲವು ಇತಿಹಾಸಕಾರರು ಸಂಗಮರು ಯಾದವ ಕುಲಕ್ಕೆ ಸೇರಿದ್ದವರು ಎಂದು ಪ್ರತಿಪಾದಿಸುತ್ತಾರೆ. ಇನ್ನು ಕೆಲವು ಇತಿಹಾಸಕಾರರು ಹರಿಹರ ಮತ್ತು ಬುಕ್ಕರಾಯರು ಆಂಧ್ರ ಪ್ರದೇಶದ ಗುಂಟೂರು ಪ್ರದೇಶದಿಂದ ಬಂದವರು ಎಂದು ಸೂಚಿಸುತ್ತಾರೆ. ಇನ್ನಿತರ ಇತಿಹಾಸಕಾರರು ಅವರು ಕರ್ನಾಟಕದ ಹಲ್ಗಲ್ಲ ನಾಡು ಅಂದ್ರೆ ಹೊಯ್ಸಳರ ಅಧೀನದಲ್ಲಿದ್ದ ಪ್ರದೇಶದ ಮೂಲದವರು ಎಂದು ವಾದಿಸುತ್ತಾರೆ. ವಿಜಯನಗರದ ಸ್ಥಾಪನೆಯು ದೆಹಲಿ ಸುಲ್ತಾನರ ಆಕ್ರಮಣಗಳ ವಿರುದ್ಧ ದಕ್ಷಿಣ ಭಾರತದ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನ ರಕ್ಷಿಸುವ ಪ್ರಯತ್ನವಾಗಿತ್ತು ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಹರಿಹರ ಮತ್ತು ಬುಕ್ಕರಾಯರ ಮೂಲದ ಬಗ್ಗೆ ಐತಿಹಾಸಿಕವಾಗಿ ಖಚಿತವಾದ ಸರ್ವಸಮ್ಮತವಾದ ಪುರಾವೆಗಳು ಲಭ್ಯವಿಲ್ಲದಿದ್ದರೂ ವಿಜಯನಗರ ಸ್ಥಾಪಕರನ್ನ ತಮ್ಮ ಸಮುದಾಯಕ್ಕೆ ಸೇರಿಸುವ ಈ ನಂಬಿಕೆಯು ಕುರುಬ ಸಮುದಾಯದ ಐತಿಹಾಸಿಕ ಹೆಮ್ಮೆ ಮತ್ತು ಗುರುತಿಗೆ ಬಹಳ ಮುಖ್ಯವಾಗಿದೆ. ಇದು ಅವರ ದೀರ್ಘಕಾಲದ ಹೋರಾಟ, ರಾಜಕೀಯ ಪ್ರಜ್ಞೆ ಮತ್ತು ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕುರುಬ ಸಮುದಾಯದ ಜನರು ಸೈನ್ಯ, ಆಡಳಿತ ಮತ್ತು ವಾಣಿಜ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಇದು ಈ ನಂಬಿಕೆಗೆ ಮತ್ತಷ್ಟು ಬಲ ನೀಡುತ್ತೆ. ಇನ್ನು ಮಹಾರಾಷ್ಟ್ರವನ್ನ ಆಳಿದ ಸೆಯೂನ ಅಂದ್ರೆ ಯಾದವ ರಾಜವಂಶದ ಸ್ಥಾಪಕ ದೃಢ ಪ್ರಹಾರ ಕೂಡ ಕುರುಬ ಸಮುದಾಯದವರು ಎಂದು ಹೇಳಲಾಗುತ್ತೆ. ಹೌದು ಫ್ರೆಂಡ್ಸ್, ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಳಿದ ಪ್ರಮುಖ ರಾಜವಂಶಗಳಲ್ಲಿ ಒಂದಾದ ಸೆಯೂನ ರಾಜವಂಶದ ಸ್ಥಾಪಕನಾದ ದೃಢ ಪ್ರಹಾರ ಕೂಡ
ಕುರುಬ ಸಮುದಾಯಕ್ಕೆ ಸೇರಿದ್ದವನು ಎಂಬ ನಂಬಿಕೆಯು ಕೆಲವು ಸಮುದಾಯಗಳಲ್ಲಿ, ವಿಶೇಷವಾಗಿ ಕುರುಬ ಯಾದವ ಸಮುದಾಯಗಳಲ್ಲಿ ಪ್ರಚಲಿತದಲ್ಲಿದೆ. ಅನೇಕ ಕಡೆ ಯಾದವರನ್ನ ಕುರುಬರು ಅಥವಾ ಕುರುಬರನ್ನ ಯಾದವರು ಎಂದು ಕೂಡ ಕರೆಯಲಾಗುತ್ತೆ. ಆದ್ದರಿಂದ ಯಾದವ ರಾಜವಂಶದ ಸ್ಥಾಪಕನು ತಮ್ಮ ಸಮುದಾಯಕ್ಕೆ ಸೇರಿದ್ದವನು ಎಂಬ ನಂಬಿಕೆ ಬಲವಾಗಿರುವುದು ಸಹಜ. ಇನ್ನು ದೃಢ ಪ್ರಹಾರ ಕುರುಬ ಸಮುದಾಯದವನು ಎಂದು ದೃಢವಾಗಿ ಹೇಳಲು ನೇರ ಮತ್ತು ಸ್ಪಷ್ಟವಾದ ಐತಿಹಾಸಿಕ ಅಥವಾ ಶಾಸನಗಳ ಪುರಾವೆಗಳು ಪ್ರಸ್ತುತ ಲಭ್ಯವಿಲ್ಲ. ಇನ್ನು ದಾಸ ಸಾಹಿತ್ಯದ ಶ್ರೇಷ್ಠ ಸಂತಕವಿ ಕನಕದಾಸರು ಕೂಡ ಕುರುಬ ಸಮುದಾಯದವರು. 18ನೇ ಶತಮಾನದ ಸ್ವತಂತ್ರ ಹೋರಾಟಗಾರ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೂಡ ಈ ಸಮುದಾಯಕ್ಕೆ ಸೇರಿದವರು. ಇನ್ನು 1803ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಕುರುಬ ಸೈನಿಕರನ್ನ ಸೇರಿಸಿಕೊಂಡು ಸೈನ್ಯವನ್ನ ಕಟ್ಟಿದ ಮೊದಲ ಸ್ವತಂತ್ರ ಹೋರಾಟಗಾರ ಮಹಾರಾಜ ಯಶವಂತರಾವ್ ಹೋಳ್ಕರ್. ಇನ್ನು ಕರ್ನಾಟಕದಲ್ಲಿ ಕಾಡು ಕುರುಬರು ಮತ್ತು ಜೇನು ಕುರುಬರು ಎಂಬ ಬುಡಕಟ್ಟು ಸಮುದಾಯಗಳು ಇವೆ. ಜೇನು ಕುರುಬರು ಜೇನು ಸಂಗ್ರಹಣೆ ಮತ್ತು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಕುರುಬ ಸಮುದಾಯವು ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ಸಮಾಜಕ್ಕೆ ಗಣನೀಯ ಕೊಡುಗೆಗಳನ್ನು ನೀಡಿದೆ. ಇವರ ಇತಿಹಾಸವು ಕುರಿಪಾಲನೆಯಿಂದ ಸಾಮ್ರಾಜ್ಯಗಳ ಆಳ್ವಿಕೆಗಳವರೆಗೆ ವೈವಿಧ್ಯಮಯ ಅಂಶಗಳನ್ನು ಒಳಗೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.